देख रहे हैं A9 न्यूज। ಸಂಚು ಯಾವ ರೀತಿ ರೂಪಿಸಲಾಗಿದೆ, ಇನ್ನು ಎಷ್ಟು ಜನ ಇದ್ದಾರೆ, ಇನ್ನೂ ಕೆಲವು ಜನ ಅದರಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೆ ಸಹ ಮುಂದಿನ ದಿನಗಳಲ್ಲಿ ಬಂಧಿಸಲಾಗುವುದು. ಮತ್ತೆ ಈ ವಿಚಾರದಲ್ಲಿ ಇನೋವಾ ಗಾಡಿಯನ್ನು ಸಹ ನಾವು ಟ್ರೇಸ್ ಮಾಡಿ, ಆ ಗಾಡಿಗೆ ನಂಬರ್ ಪ್ಲೇಟ್ ಯಾವುದು ಇರಲಿಲ್ಲ, ಆ ಗಾಡಿಯನ್ನು ಟ್ರೇಸ್ ಮಾಡಿ ಆ ಗಾಡಿ ಸಹ ವಶಕ್ಕೆ ಪಡೆಯಲಾಗಿದೆ. ಮತ್ತೆ ಬೈಕ್ ಏನು ಯೂಸ್ ಮಾಡಿದ್ದಾರೆ ಆ ಬೈಕನ್ನು ಸಹ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ. ಮತ್ತೆ ಇನ್ನು ಕೆಲವು ಸಾಕ್ಷ್ಯಗಳನ್ನು ಇನ್ನು ಸಂಗ್ರಹಣೆ ಮಾಡುವುದು ಇನ್ನೂ ಬಾಕಿ ಇದೆ. ಇನೋವಾ ಕಾರು ಅದೇ ನಾವು ಎಲ್ಲಿಂದ ಕ್ಲೂ ಸ್ಟಾರ್ಟ್ ಆಯಿತು ಅಂದ್ರೆ ಫಸ್ಟ್ ಮೊದಲನೇದಾಗಿ ಹಿಟ್ ಅಂಡ್ ರನ್ ಆದ ನಂತರ ನಾವು ಇನೋವಾ ಕಾರ್ಗೋಸ್ಕರ ಒಂದು ಶೋಧ ನಡೆಸಿದ್ದೀವಿ. ಆವಾಗ ಇನೋವಾ ನಿಡುಗುಂದೆಯಲ್ಲಿ ಇರುವಂತಹ ಒಬ್ರು ಆನಂದ್ ಅತಾಲಟ್ಟಿ ಇವರಿಗೆ ಸೇರಿದ್ದ ಕಾರ್ ಅದು, ಇವರು ಓನರ್ಶಿಪ್ ಕಾರ್. ಇವರು ಏನೋ ಗ್ಯಾಮ್ಲಿಂಗ್ ಮಾಡ್ತಿರುವಾಗ ಅಥವಾ ಹಣ ಕಳೆದು ಈ ಆರೋಪಿ ಕಡೆಯಿಂದ 1 ಲಕ್ಷ ಹಣವನ್ನು ಪಡೆದಿರುತ್ತಾರೆ. ಇವರು ಹಣ ಕೊಡದಿರೋದ್ರಿಂದ ಆರೋಪಿಗಳು ಇವರಿಂದ ಆ ಗಾಡಿಯನ್ನು ತಗೊಂಡು ಹೋಗಿರುತ್ತಾರೆ. ಅವರೇ ಬಂದು ನಮಗೆ ಎಲ್ಲ ಇದು ವಿಚಾರ ಹೇಳಿದ ನಂತರ ಯಾರ್ಯಾರು ಆರೋಪಿ ಇದ್ದಾರೆ ಎಲ್ಲ ಪೂರ್ತಿ ಲಿಂಕ್ ಎಸ್ಟಾಬ್ಲಿಷ್ ಆಗಿರುತ್ತದೆ. ಮತ್ತೆ ಇವರು ಎಲ್ಲ ಆರೋಪಿಗಳು ಅವರ ಮೇಲೆ ಯಾವುದೋ ಒಂದು ಕೇಸ್ ಇದೆ. ತುಳಸಿರಾಮ್ ಮೇಲೆ ಕೋಲೆ ಪ್ರಕರಣ ಸೇರಿದಂತೆ 5 ಬೇರೆ ಬೇರೆ ಪ್ರಕರಣಗಳು ಇದಾವೆ. ಪ್ರಕಾಶ್ ಮೇಲೆ ಸಹ APMC ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗಿದೆ. ಒಂದು ಶನೂಕ್ ಮೇಲೆ ಸಹ ಬಬಲೇಶ್ವರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಕೇಸ್ ದಾಖಲಾಗಿದೆ. ಇವನು ಮುರುಗೇಶ್ ಮೇಲೆ ಸಹ 4 ಬೇರೆ ಬೇರೆ ಕೇಸಸ್ ಇದಾವೆ. ಅದರಲ್ಲಿ 2 ರಾಬರಿ ಕೇಸಸ್ ಸಹ ಇದಾವೆ. ಒಂದು ಮರ್ಡರ್ ಕೇಸಲ್ಲಿ ಸಹ ಅವನು ಭಾಗಿಯಾಗಿರ್ತಾನೆ. ಸೊ ಇದೆಲ್ಲರೂ ನೋನ್ ಅಫೆಂಡರ್ಸ್, ಬೇರೆ ಬೇರೆ ಕೇಸಸ್ ಅಲ್ಲಿ ಇದಕ್ಕಿಂತ ಮುಂಚೆ ಭಾಗಿಯಾದವರು. ವಕೀಲರ ಮೇಲೆ ಸಹ ಪ್ರಕರಣಗಳು ಇದಾವೆ. 2 ಪ್ರಕರಣ ಕೇಸಸ್ ರಿಜಿಸ್ಟರ್ ಆಗಿದೆ. ಯಾರ ಮೇಲೆ ಡೀಟೇಲ್ಸ್ ಇದೆ, ಅದು ಮಾಹಿತಿ ಕೊಡ್ತೀನಿ. ಅದೆಲ್ಲ ಇವರ ಮೇಲೆ ಏನೇನು ಕೇಸಸ್ ಆಗಿವೆ ಎಲ್ಲ ಮಾಹಿತಿ ನಿಮಗೆ ಕೊಡ್ತೀನಿ. ಇದರಲ್ಲಿ ಇನ್ನೂ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಯಾಕೆಂದ್ರೆ ಇನ್ನು ಕೆಲವು ಸಾಕ್ಷ್ಯ ನಾನು ಹೇಳಿದ ಹಾಗೆ ಈಗ ಜಸ್ಟ್ ಇನಿಷಿಯಲ್ ಇನ್ವೆಸ್ಟಿಗೇಷನ್, ಅದರಲ್ಲಿ ಇನ್ನೂ ಕೆಲವು ಸಾಕ್ಷ್ಯಗಳನ್ನು ನಾವು ಇನ್ನೂ ರಿಕವರಿ ಮಾಡಲಿಕ್ಕೆ ಬಾಕಿ ಇದೆ. ಇವರಿಗೆ ನಾವು ಕೆಲವರಿಗೆ ಮತ್ತೆ ಪೊಲೀಸ್ ಕಸ್ಟಡಿ ಸಹ ತಗೋಬೇಕಾಗುತ್ತೆ. ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಅವರಿಗೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಏನು ಅದು ಈಗಲೇ ಹೇಳಕ್ಕೆ ಆಗಲ್ಲ. ಅಟ್ಲೀಸ್ಟ್ ಒಬ್ಬ ಆದ್ರೂ ಖಂಡಿತ ಇದ್ದಾನೆ. ಸೊ ಒಬ್ಬಂದು ಹೆಸರು ಬಂದಿದೆ, ಅವನಿಗೆ ಸಹ ಈಗ ಒಬ್ಬ ಆಬ್ಸ್ಕಾಂಡಿಂಗ್ ಇದ್ದಾನೆ, ಇನ್ನೊಬ್ಬರದ್ದು ಹೆಸರು ಬಂದಿದೆ. ನಾವು ನೋಡ್ತೀವಿ ಇನ್ನು ಯಾರ್ಯಾರು ಎಲ್ಲ ಯಾವ ರೀತಿ ಸಿಗ್ತಾರೆ. ಇನ್ನು ಹೆಚ್ಚು ವಿಚಾರಣೆ ಮಾಡುವಾಗ ಪ್ಲಸ್ ಅನ್ನು ಟೆಕ್ನಿಕಲ್ ಅನಾಲಿಸಿಸ್ ಇರ್ತದೆ, ಎಲ್ಲ ವಿಷಯಗಳನ್ನು ನಾವು ಮಾಡ್ತೀವಿ. ಅವರು ಜುಮ್ನಾಳ್ ಕ್ರಾಸ್ ಹತ್ತಿರ ತನಕ ಹೋಗಿದ್ದಾರೆ. ಅದಾದ ನಂತರ ಅಲ್ಲಿಂದ ಮುಂದೆ ತಪ್ಪಿಸ್ಕೊಂಡಿರ್ತಾರೆ. ಅಂದ್ರೆ ಒಬ್ಬ ಕೆಳಗಡೆ ಇರ್ತಾನೆ, ಇನ್ನೊಬ್ರು ಮತ್ತೆ ಬೇರೆ ಬೇರೆ ದಿಶೆಯಲ್ಲಿ ಹೋಗಿರ್ತಾರೆ. ಆ ರೀತಿಯಾಗಿದೆ. ಸಿಟಿಯಲ್ಲಿ ಬಹಳಷ್ಟು ಸಮಯ ಕಾದಿದ್ದಾರೆ ಅವರು. ಕೋರ್ಟ್ ಪ್ರಿಮೈಸಸ್ ಅಲ್ಲಿ ಕಾದು ವೇಟ್ ಮಾಡಿ ಯಾವಾಗ ವಕೀಲರು ಹೊರಗಡೆ ಬರ್ತಾರೆ ಅವಾಗ ಹಿಂದೆಯಿಂದ ಹಿಮ್ಮಲಿಸ್ಕೊಂಡು ಬರ್ತಾರೆ. ಮತ್ತೆ ಘಟನೆ ಆದ ನಂತರ ಅದು ಜಾಸ್ತಿ ಸಮಯ ಉಳಿದಿಲ್ಲ, ಕೆಳಗಡೆ ಇಳಿದು ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ಬಿಡ್ತಾರೆ. ಅದು ಎಲ್ಲ ಎಸ್ಟಾಬ್ಲಿಷ್ ಮಾಡಬೇಕು ಇವ್ರೆ. ನಾನು ಈಗಲೇ ಹೇಳಿದ ಹಾಗೆ ಇದರಲ್ಲಿ ಬೇರೆ ಯಾರಿಗೆ ಯಾವ ರೀತಿ ಘಟನೆ ಆಗಿದೆ ಅಥವಾ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅದು ಎಲ್ಲ ನಾವು ಇನ್ನೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕಾಗಿದೆ. ಅದನ್ನು ನಾವು ಮಾಡ್ತೀವಿ. ಅದು ಏನು ನೋಡ್ತೀವಪ್ಪ, ಅದನ್ನು ಎಕ್ಸಾಕ್ಟ್ ಆಗಿ ಏನು ನೋಡ್ಬೇಕಾಗುತ್ತೆ ಹೇಳ್ತಾ ಇದ್ದಾರೆ. ನಾನು ಚೆಕ್ ಮಾಡ್ತೀವಿ. ನಾವು ನೋಡಿ ಈಗಲೇ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಷ್ಟೇ. ಫಸ್ಟ್ ನೋಡಿ ಪ್ರಕರಣ ದಾಖಲಾಗುವಾಗ ಒಂದು ಹಿಟ್ ಅಂಡ್ ರನ್ ತರ ಪ್ರಕರಣ ಆಗಿತ್ತು. ಸೊ ನಾವು ಮೊದಲನೇ ಚಾಲೆಂಜ್ ಇತ್ತು ಗಾಡಿ ಹುಡುಕೋದು. ಆ ಗಾಡಿಯನ್ನು ಬಹಳ ಚುರುಕಾಗಿ ನಾವು ಎಲ್ಲ ಕಂಟಿನ್ಯೂಸ್ ಬೆನ್ನತ್ತಿ ಗಾಡಿ ಹುಡುಕಿದ್ದೀವಿ. ಮತ್ತೆ ಒಂದೊಂದು ವಿಚಾರ ಗೊತ್ತಾಗ್ತಾ ಇದೆ. ಸೊ ಇನಿಷಿಯಲ್ ಈಗ ಏನೋ ಇಲ್ಲಿವರೆಗೆ ತಿಳಿದು ಬಂದಿದೆ ಅಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ನಾವು 5 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನು ನೋಡ್ತೀವಿ, ಇನ್ನು ಇಂಟ್ರಾಗೇಷನ್ ಕಸ್ಟಡಿಯಲ್ ಇಂಟ್ರಾಗೇಷನ್ ಸಹ ಬಾಕಿ ಇದೆ, ಮಾಡ್ತೀವಿ. ಇದು ಹಣಕಾಸಿನ ಜಗಳ ಅಂತ ಇಲ್ಲ. ಯಾಕೆಂದ್ರೆ 4-5 ತಿಂಗಳ ಹಿಂದೆ ಏನು ಗಲಾಟೆ ಆಗಿದೆ, ಮೋರ್ ಆಫ್ ಈಗೋ ಇಶ್ಯೂ. ಈ ನಾನು ಹೊಡಿಸ್ಕೊಂಡಿದ್ದೀನಿ ಇಂಥವರಿಂದ, ಅದು ಒಂದು ಮನಸ್ಸಿನಲ್ಲಿಟ್ಟು ಅದು ವೈಮನಸ್ಸೆ ಬೆಳೆದಿದೆ. ಮತ್ತೆ ಒಬ್ರು ಇನ್ನೊಬ್ಬರ ಮೇಲೆ ಆ ರೀತಿ ಪ್ರಚೋದನೆ ಕೊಡುವುದು ಆ ಘಟನೆ ನಡೀತಾ ಬಂದಿದೆ. ತುಳಸಿರಾಮನ್ನು ನಾವು ಈ ಕೇಸ್ ಬಗ್ಗೆ ಸೂತ್ರಧಾರನ್ನಾಗಿ ನೋಡ್ತೀವಿ. ಅಂದ್ರೆ ಅವನಿಗೆ ಪ್ಲಾನಿಂಗ್, ಕಾನ್ಸ್ಪಿರಸಿ ಮತ್ತೆ ಇವರು ಎಲ್ಲ ಹುಡುಗರು ಯಾರಿದ್ದಾರೆ ಅವ್ರು ತುಳಸಿರಾಮ್ ಜೊತೆ ಕೆಲಸ ಮಾಡುವವರು ಎಲ್ಲ ಘಟನೆ ಆದ ನಂತರ ಅವನಿಗೆ ಇದು ರಿಪೋರ್ಟಿಂಗ್ ಆಗುತ್ತೆ ಯಾವ ರೀತಿ ಘಟನೆ ನಡೆದಿದೆ. ಅದು ಮೊದಲಿನಿಂದ ಅವರು ಇನ್ವಾಲ್ವ್ ಆಗಿದ್ದಾನೆ.
ಅವತ್ತಿನ ಇನೋವಾ ಕಾರನ್ನು ಓಡಿಸ್ತವ್ರೆ ತುಳಸಿಯನ್ನ ಓಡಿಸೋರು ಅದು ಯಾರು 3 ಜನ ಪೈಕಿ ಒಬ್ರು ಸದ್ದಾಮ್ ಅಥವಾ ಅಲೆಕ್ಸ್ ಇಬ್ಬರಲ್ಲಿ ಒಬ್ರು ಸದ್ದಾಮ್ ಅನ್ನೋ ಸಿಗ್ಬೇಕು. ಇನ್ನು ಅಲೆಕ್ಸ್ ಸಿಕ್ಕಿದ್ದಾನೆ, ಮತ್ತೆ ಇನ್ನೊಬ್ಬ ಷಣ್ಮುಖ ಕಾರ್ ಒಳಗಡೆ ಇದ್ರು 3 ಜನ ಇದ್ರು, ಇಬ್ರು ಸಿಕ್ಕಿದ್ದಾರೆ. ಮತ್ತೆ ಇನ್ನೊಬ್ಬ ವಾಚರ್ ಬೈಕಲ್ಲಿ ತಿರುಗಾಡ್ತಾ ಇದ್ದ ಪ್ರಕಾಶ್, ಅವನು ಸಹ ಸಿಕ್ಕಿದ್ದಾನೆ. ಸರ್, ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳಿ ತುಳಸಿರಾಮಯ್ಯ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಏನೋ ಡ್ರಾಮಾ ತರ ಏನೋ ಮಾಡಿದ್ದಾರೆ. ಅವರು ಆಸ್ಪತ್ರೆಯಲ್ಲಿ ದಾಖಲಾದದ್ದು ನಿಜ, ಬಟ್ ನಾವು ಇದು ಕಾನ್ಸ್ಪಿರಸಿ ಆಂಗಲ್ ಇಂದ ನೋಡ್ತಾ ಇದ್ದೀವಿ. ಅದು ಪ್ರೆಸೆನ್ಸ್ ಇಲ್ಲದೆ ಇದ್ರೂ ಸಹ ಅದು ಏನು ವಿಚಾರ ಇದೆ, ನಮ್ಮ ಇಂಟ್ರಾಗೇಷನ್ ಅಲ್ಲಿ ನಾವು ಏನು ವಿಚಾರಣೆ ಮಾಡಿದೀವಿ ಮತ್ತೆ ಏನು ಸಾಕ್ಷ್ಯಗಳಿದಾವೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಕಂಡು ಬರ್ತಾ ಇದೆ. ಆಯ್ತಪ್ಪ. ಕಾರ್ ನಂಬರ್ ಇದೆ, ಒಂದು ಇದು ಆಕ್ಚುಲಿ ಇಟ್ಸ್ ಯೆಲ್ಲೋ ನಂಬರ್ ಪ್ಲೇಟ್ ಕಾರ್. ಯೋಜನೆ ಮೇಲೆ ಸರ್ಕಾರಿ ಯೋಜನೆ ಅದು ನೋಡ್ಬೇಕಾಗಿತ್ತು, ಹೇಳ್ತೀವಿ. ಕಾರ್ ನಂಬರ್ ಬೇಕಾ? ಅದು ಕಾರ್ ನಂಬರ್ ಇದು ಇವರ ಮೇಲೆ ಇರುವಂತ ಕೇಸಸ್, ಐ ಗಿವ್ ಯು ಕೇಸಸ್ ಆಲ್ಸೋ, ಎಷ್ಟು ಕೇಸಸ್ ಅಲ್ಲಿ ಭಾಗಿಯಾಗಿದ್ದಾರೆ ಅದು ಸಹ ಕೊಡ್ತೀವಿ. 5 ಕೇಸಸ್ ಇದಾವೆ ಟೋಟಲ್. ರಿಜಿಸ್ಟರ್ಡ್ ಕೇಸಸ್ ಅವನ ಮೇಲೆ ಬಿಜಾಪುರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು 22/22 ಮರ್ಡರ್ ಕೇಸ್. ಜಲ್ನಗರಲ್ಲಿ ಒಟ್ಟು 4 ಕೇಸಸ್ ಇದಾವೆ, ಅದರಲ್ಲಿ 307 ರೈಟಿಂಗ್ ಅಂತ ಕೇಸಸ್ ಇದಾವೆ. ನಾನು ಡೀಟೇಲ್ಸ್ ಕೊಡ್ತೀನಿ ಪೇಪರಲ್ಲಿ. ಆಯ್ತಪ್ಪ, ಥ್ಯಾಂಕ್ ಯು. ಟೆಕ್ನಿಕ್ ಹಾಸ್ಟೆಲ್ ಹತ್ತಿರ ಒಂದು ಹಿಟ್ ಅಂಡ್ ರನ್ ಕೇಸ್ ರಿಪೋರ್ಟ್ ಆಗಿರುತ್ತದೆ. ಅದರಲ್ಲಿ ಒಬ್ಬರು ವಕೀಲರು ರವಿ ಮೇಲಿನಕೇರಿ ಅನ್ನೋರು ತಮ್ಮ ಸ್ಕೂಟಿಯಲ್ಲಿ ಹೋಗ್ತಿರುವಾಗ ಹಿಂದೆಯಿಂದ ಬಂದು ಒಂದು ಇನೋವಾ ಗಾಡಿ ಅದನ್ನು ಗಾಡಿಗೆ ಗುದ್ದಿ ಈ ಆಕ್ಸಿಡೆಂಟ್ ನಡೆಸಿರುತ್ತದೆ. ಮತ್ತೆ ಅದು ಆಕ್ಸಿಡೆಂಟ್ ಆದ ನಂತರ ರವಿ ಅವರು ಗಾಡಿ ಕೆಳಗಡೆ ಸಿಕ್ಕಾಕೊಂಡಿರ್ತಾರೆ. ಮತ್ತೆ ಅದನ್ನು ಹಾಗೇನೆ ಗಾಡಿ ನಿಲ್ಲಿಸದೆ ಹೋಗಿ ಆ ಗಾಡಿ ಸುಮಾರು 2-2.5 ಕಿಲೋಮೀಟರ್ ದೂರದಲ್ಲಿ ಹೋಗಿ ರವಿ ಅವರು ಗಾಡಿ ಕೆಳಗಡೆ ಸಿಕ್ಕಾಕೊಂಡು ಮತ್ತೆ ಬಾಡಿ 2.5 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಗಾಡಿ ತಗೊಂಡು ಹೋಗಿದೆ, ಅಲ್ಲಿ ಬಾಡಿ ಬಿದ್ದಿದೆ. ಅದಾದ ನಂತರ ಆ ಇನೋವಾ ಗಾಡಿ ಅಲ್ಲಿ ನಿಲ್ಲದೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿರುತ್ತದೆ. ಈ ಸಂದರ್ಭದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಸಹ ದಾಖಲಾಗಿರುತ್ತದೆ. ಇದರಲ್ಲಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕಲಂ 281, 106(1) BNS ಹಾಗೂ 187 IMV ಆಕ್ಟ್ ಅಡಿಯಲ್ಲಿ ಒಂದು ಹಿಟ್ ಅಂಡ್ ರನ್ ಪ್ರಕರಣವನ್ನು ದಾಖಲು ಮಾಡಿರ್ತೀವಿ. ಈ ಕೇಸಲ್ಲಿ ಬಹಳ ಚುರುಕಾಗಿ ಮತ್ತೆ ಗಂಭೀರವಾಗಿ ಪರಿಗಣಿಸಿ ನಾವು ಇದನ್ನು ತನಿಖೆ ಮಾಡಿರ್ತೀವಿ. ಇದರಲ್ಲಿ DYSP ಸಿಟಿ ಯೋಗಿಗಾರ್ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಮತ್ತೆ ಇನ್ಸ್ಪೆಕ್ಟರ್ ಗಾಂಧಿ ಚೌಕ್, ಇನ್ಸ್ಪೆಕ್ಟರ್ ಗೋಲ್ ಗುಂಬಜ್ ಇವರು ಎಲ್ಲರೂ ಮತ್ತೆ PSIಗಳು ಎಲ್ಲ ಸೇರಿ ಈ ಕೇಸನ್ನು ಬಹಳ ಚುರುಕಾಗಿ ಮತ್ತೆ ಗಂಭೀರವಾಗಿ ತನಿಖೆಯನ್ನು ನಡೆಸಿರುತ್ತಾರೆ. ಆ ತನಿಖೆ ಕಾಲದಲ್ಲಿ ಗೊತ್ತಿರುವ ವಿಚಾರ ಏನಂದ್ರೆ ಇದು ಒಂದು ಆಕ್ಸಿಡೆಂಟ್ ಇಲ್ಲದೆ ಒಂದು ಕೊಲೆ ಪ್ರಕರಣ ಆಗಿದೆ ಅಂತ ಕಂಡು ಬಂದಿದೆ. ಮತ್ತೆ ಈ ಕೊಲೆ ಪ್ರಕರಣ ನಡೆಸುವುದು ಯಾವ ಕಾರಣಕ್ಕೆ ಆಗಿದೆ, ಯಾರ್ಯಾರು ಆಗಿದ್ದಾರೆ ಅದರಲ್ಲಿ ಕೆಲವರಿಗೆ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೀವಿ, ಅವರಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು. ಇದರಲ್ಲಿ ಒಂದು ಸೂತ್ರಧಾರ ಆಗಿರುವಂತಹ ಒಬ್ಬ ತುಳಸಿರಾಮ್ ಹರಿಜನ್, ಇವನಿಗೆ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ. ತುಳಸಿರಾಮ್ ಇವನಿಗೆ ಮತ್ತೆ ರವಿಗೆ 4-5 ತಿಂಗಳ ಹಿಂದೆ ಒಂದು ಗಲಾಟೆ ಆಗಿರುತ್ತದೆ. ಅದರಲ್ಲಿ ರವಿ ಮತ್ತೆ ಅವರು ಯಾರು ಜೊತೆಲಿರುವವರು ತುಳಸಿರಾಮ್ಗೆ ಸ್ವಲ್ಪ ಅವಮಾನ ಮಾಡಿರ್ತಾರೆ, ಹೊಡೆದಿರ್ತಾರೆ. ಅದನ್ನು ಮನಸ್ಸಿನಲ್ಲಿಟ್ಟು ವೈಮನಸ್ಸೆ ಬೆಳೆದಿರುತ್ತದೆ. ಮತ್ತೆ ಆವಾಗ ಈ ಪದೇ ಆವಾಗ 4-5 ತಿಂಗಳಾದ ಘಟನೆ. ಇದಾದ ನಂತರ ಸಹ ಈ ಸಣ್ಣ ಪುಟ್ಟ ವಿಚಾರ ನಡೀತಿರುತ್ತದೆ. ಸುಮಾರು 20 ದಿನಗಳ ಹಿಂದೆ ರವಿ ಮೇಲಿನಕೇರಿ ಮತ್ತೆ ಅವನ ಸಹೋದರರ ಜೊತೆ ಸೇರಿ ಅಲೆಕ್ಸ್ ಗೊಲ್ಲರ್ ಅನ್ನೋನಿಗೆ ಕಿಡ್ನಾಪ್ ಮಾಡಿರ್ತಾನೆ ಮತ್ತೆ ಹೆದರಿಕೆ ಹಾಕಿರ್ತಾರೆ, ನಿನ್ನನ್ನು ಮತ್ತೆ ತುಳಸಿರಾಮನ್ನು ಬಿಡುವುದಿಲ್ಲ. ಇದನ್ನು ಸಹ ಅವರು ಮನಸ್ಸಿನಲ್ಲಿ ಇಟ್ಟಿರ್ತಾನೆ. ಇದೆಲ್ಲ ವಿಚಾರ ಆಗಿ ಒಟ್ಟಿಗೆ ಸೇರಿ ಫೈನಲಿ ಇವರು ಒಂದು ಸಂಚು ರೂಪಿಸಿರ್ತಾರೆ, ಒಂದು ಪ್ಲಾನ್ ಮಾಡಿರ್ತಾರೆ. ಇದರ ಬಗ್ಗೆ ಇನ್ನು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಆ ದಿವಸ ನಡೆದ ಘಟನಾವಳಿ ಏನಂದ್ರೆ ತುಳಸಿರಾಮ್ ಅವನು ಇದನ್ನು ಪ್ಲಾನ್ ಮಾಡಿರ್ತಾನೆ. ಮತ್ತೆ ಅಲ್ಲಿ ಇನೋವಾದಲ್ಲಿ ಬಂದವರು ಅಲೆಕ್ಸ್, ಸದ್ದಾಮ್ ಮತ್ತೆ ಷಣ್ಮುಖ್ ಈ 3 ಜನ ಬಂದಿರ್ತಾರೆ. ಮತ್ತೆ 2 ಜನ ವಾಚರ್ ಸಹ ಇದ್ದಾರೆ. ಅದರಲ್ಲಿ ಪ್ರಕಾಶ್ ಅನ್ನುವ ಬೈಕ್ ಮೇಲೆ ವಾಚಿಂಗ್ ಮಾಡ್ತಾ ಇದ್ದಾನೆ. ಒಂದು ಫುಲ್ ಡೇ ಬೆಳಗಿಂದ ಸಂಜೆ ತನಕ ಏನು ಮೂವ್ಮೆಂಟ್ ಏನಿದೆ ವಕೀಲರ ಮೂವ್ಮೆಂಟ್ ಅನ್ನು ನೋಡ್ಕೊಂಡು ಕೂತಿದ್ದಾನೆ. ಮತ್ತೆ ಅದರ ಜೊತೆಗೆ ಮುರುಗೇಶ್ ಅನ್ನೋನು ಸಹ ಇದರಲ್ಲಿ ವಾಚರ್ ಅಂತ ಕೆಲಸ ಮಾಡಿದ್ದಾನೆ. ಮತ್ತೆ ಇವರು ಕೋರ್ಟಿಂದ ಹೊರಗಡೆ ಬಂದಾಗ ಆ ಏರಿಯಾದಿಂದ ಪಾಸ್ ಆಗ್ತಿರುವಾಗ
ಮೆಸೇಜ್ ಪಾಸ್ ಆಗಿ ಈ ಇನೋವಾ ಗಾಡಿ ಹಿಂದಿಂದ ಬಂದಿರುತ್ತದೆ ಮತ್ತೆ ಅದನ್ನು ಹೊಡೆದು ಮುಂದೆ ಇವರು ತಪ್ಪಿಸಿಕೊಂಡಿರ್ತಾರೆ. ಈ ರೀತಿ ಆದದ್ದ ಘಟನಾವಳಿ. ಮತ್ತೆ ಇದರಲ್ಲಿ ಒಟ್ಟು ಇಲ್ಲಿವರೆಗೂ 5 ಜನರಿಗೆ ನಾವು ದಸ್ತಗಿರಿ ಮಾಡಿ ವಶಕ್ಕೆ ಪಡೆದಿದ್ದೀವಿ. ಅವರಿಗೆ ನ್ಯಾಯಾಂಗ ಅರೆಸ್ಟ್ ಆಗಿದೆ, ದಸ್ತಗಿರಿ ಸಹ ಮಾಡಲಾಗಿದೆ. ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನಾವು ನ್ಯಾಯಾಲಯದ ಮುಂದೆ ಈಗ ಹಾಜರುಪಡಿಸ್ತೀವಿ. ಅದರಲ್ಲಿ लेटेस्ट न्यूज के लिए देखते रहिए A9 न्यूज।